ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಮದುವೆಯಾದ 7 ವರ್ಷದ ಒಳಗೆ ಪತ್ನಿ ಅಸಹಜ ಸಾವನ್ನು ಕಂಡರೆ ಅದಕ್ಕೆ ಆಕೆಯ ಪತಿ, ಮಾವ ಮತ್ತು ಅತ್ತೆ ನೇರ ಹೊಣೆ ಎನ್ನಲಾಗಿದೆ. ಇನ್ನು ಸುಮಿತ್ರಾ ತನ್ನ ತವರು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಕಾರಣ ಮೊದಲು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದಿವಸ ಕೂಡ ನಮ್ಮ ಮನೆಯಲ್ಲಿ ಅಂತ ಇನ್ಸಿಡೆಂಟ್ ಆಗಲೇ ಇಲ್ಲ. ನಮ್ಮ ಒಂದು ಕಾಂಪೌಂಡಲ್ಲಿ 19 ಮನೆ ಉಂಟು. ಪ್ರತಿಯೊಂದು ಮನೆ ಕೂಡ ಜಾಯಿಂಟ್ ನಮ್ಮದು, ಒಂದೇ ಗೋಡೆ ನಮ್ಮದು. ಒಂದೇ ಒಂದು ಇನ್ಸಿಡೆಂಟ್ ಆ ರೀತಿ ಆಗಲಿಲ್ಲ. ಬೇಕಾದರೆ ನಮ್ಮ ನೇಬರ್ ಹತ್ರ ನೀವು ಕೇಳಿ, ಪ್ರತಿಯೊಂದು ಮನೆಯವರ ಹತ್ರ ಕೇಳಿ. ಈ ರೀತಿ ಆಗಬೇಕಾದ್ರೆ ಮನೆಯಲ್ಲಿ ಒಂದು ಚೂರಾದ ಗಲಾಟೆ ಆಗಬೇಕಲ್ಲ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಮಾತಾಡಿ ಕೂಡ ಆಚೆ ಮನೆಯಲ್ಲಿ ಕೇಳ್ತದೆ. ಅಂಥದ್ದು ಏನೂ ಇನ್ಸಿಡೆಂಟ್ ಆಗಲಿಲ್ಲ. ಪ್ರತಿ ದಿವಸ ನಾವು ಒಟ್ಟಿಗೆ ಇತ್ತು. ಸುಮಿತ್ರಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ತವರು ಮನೆಯಲ್ಲಾದ್ರೂ ಇದಕ್ಕೆ ಕಾರಣ ಪತಿ ಮತ್ತು ಆತನ ಮನೆಯವರ ಕಿರುಕುಳ ಎಂದು ದಾಖಲಿಸಿರುವ ಪೊಲೀಸರು ಈ ಪ್ರಕರಣವನ್ನು ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದಾರೆ. ಅವರಿಗೆ ಕಿರುಕುಳ ಮತ್ತೆ ಅನಾಥ ಆಗಬೇಕಂದ್ರೆ ಮನೆಯಿಂದ ಹೊರಗೆ ಹಾಕಿದೆ. ಅವಳ ತಾಯಿ, ಅವನು ಸುನಿಲ್, ಅವನ ತಾಯಿ ಲೀಲಾವತಿ, ಮತ್ತೆ ಅವನ ಇವಳ ಮಾವ ಸುಧಾಕರ್, ಮತ್ತೆ ನಾದಿನಿ ದಿವ್ಯಾ, ಇವಾಗ 4 ಸೇರಿ ಮನೆಯಿಂದ ಸೋಮವಾರ ಬೆಳಿಗ್ಗೆ ಇವಾಗ ಮನೆಯಲ್ಲೇ ಇದ್ದು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವನಿಗೆ ಎಲ್ಲ ವಿಷಯ ಗೊತ್ತಿತ್ತು. ಇವನು ಹೇಳ್ತಾ ಇದ್ದಾನೆ, ಇಲ್ಲಿ ಬಂದು ನಮ್ಮವಾಗಲೆಲ್ಲ ಹೇಳ್ತಾ ಇದ್ದಾನೆ, ಇದು ಹೀಗೆ ಆಗ್ತದೆ ಅಂತ ನಮಗೆ ಗೊತ್ತಿತ್ತು, ನಾನು ನಿಮಗೆ ತಿಳಿಸ್ಲಿಲ್ಲ ಅಂತೇಳಿ. ಆಗಿದ್ದು ಒಳ್ಳೇದೇ ಆಯ್ತು ಅಂತ ಅವನು ಹೇಳ್ತಾ ಇದ್ದಾನಂತೆ. ಅಷ್ಟಕ್ಕೂ ಸುನೀಲ್ ಭಜರಂಗ ದಳದ ಮುಖಂಡ ಏನಲ್ಲ, ಆದರೆ ಆತನ ಸಹೋದರ ಪ್ರದೀಪ ಭಜರಂಗ ದಳದ ಪದಾಧಿಕಾರಿಯಾಗಿದ್ದಾರೆ. ನಾವು ಒಂದೇ ಒಂದು ದಿವಸ ಕೂಡ ಅವರಿಗೆ ನಾವು ಸಂಘಟನೆಯವರಂತೇಳಿ ನಾವು ಅವರ ಹತ್ರ ಏನು ರೌಡಿಸಮ್ ಮಾಡಲಿಕ್ಕೆ ಹೋಗಲಿಲ್ಲ. ಇವರು ಈಗ ಹೇಳ್ತಾರೆ ನಾವು ಭಜರಂಗ ದಳ ಹಾಗೆ ಹೀಗೆ ಅಂತೇಳಿ. ಈ 5 ತಿಂಗಳ ಗ್ಯಾಪಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ರು ಇವರು. ಅತ್ತಿಗೆ ಬರ್ತಿದ್ರು, ಅತ್ತಿಗೆ ಅಣ್ಣಂದಿರು ಬರ್ತಿದ್ರು, ಎಲ್ಲ ಇವರ ಅತ್ತಿಗೆ ಅಣ್ಣ ನಮ್ಮ ಮನೆ ಹಿಂದೆ ಇರೋದು. ಇವರಿಗೆ ಅದಕ್ಕಿಂತ ಮುಂಚೆ ಗೊತ್ತಿತ್ತಲ್ಲ ನಾವು ಭಜರಂಗ ದಳ ಅಂತೇಳಿ. ನಾವು ಎಲ್ಲಿ ಕೂಡ ಇವರ ಮೇಲೆ ನಾವು ಭಜರಂಗ ದಳ ನಾವು ಏನು ಇದು ಮಾಡಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಆಸ್ಪತ್ರೆಯಲ್ಲಿ ನಮಗೆ ಬಾಯಿಗೆ ಬಂದಾಗೆ ಬೈತಿದ್ರು, ಕಾರಣವಿಲ್ಲದ. ಹಾಗಾದರೆ ನಮಗೆ ಕೂಡ ಇವರಿಗೆ ಬೈಬೋದಿತ್ತಲ್ಲ. ನಾನು ಹೇಳಿದ್ದೇನೆ ಇವ್ರ ಹತ್ರ, ನಾನು ನಿಮಗೆ ಒಂದು ಶಬ್ದ ಮಾತಾಡೋದಿಲ್ಲ, ನಿಮಗೆ ಮಾತಾಡಬೇಕಾದ್ರೆ ಅವರು ಹುಷಾರಾಗಬೇಕು, ಅವ್ರು ಹೇಳಬೇಕು ನಿಮಗೆ ವಿಷಯ ಎಂತ ಅಂತೇಳಿ. ಈಗ ನೀವು ಎಂತ ಬೇಕಾದ್ರೆ ಹೇಳ್ತೀರಿ. ಸದ್ಯಕ್ಕೆ ಪೊಲೀಸರು ಸುನೀಲ್ನನ್ನು ಬಂಧಿಸಿದ್ದಾರೆ. ಸುನೀಲ್ ಕುಮಾರ್ನ ತಂದೆ ಮತ್ತು ತಾಯಿ ವಿರುದ್ಧವೂ ಪ್ರಕರಣ ದಾಖಲಾಗಿದ್ದು ಅವರನ್ನು ವಿಚಾರಣೆಗಾಗಿ ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ. ಅಲ್ಲ, ನಾನು ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅವರ ಮನೆಗೆ ಹೋಗ್ತಾ ಇದ್ದೆ. ನನಗೆ ಗೊತ್ತಿದ್ದ ಪ್ರಕಾರ ಅಂಥ ಮನೆಯಲ್ಲಿ ಯಾರು ಇರಲಿಲ್ಲ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಒಂದು ತಂಗಿ ಇರ್ಬೋದು. ನನ್ನ ಪ್ರಕಾರ ಆ ರೀತಿಯ ಜನರು ಅಂಥವರು ಖಂಡಿತವಾಗ್ಲೂ ಅಲ್ಲ. ಮತ್ತು ಮನೆಯಲ್ಲಿ ಏನು ನಡೀತದೆ, ಒಳಗಿನ ಇಂಟರ್ನಲ್ ಏನು ವಿಷಯ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಅವ್ರದ್ದು ಮನಸ್ಸಲ್ಲಿ ಏನಿದೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿ ಏನು ವಿಷಯ ನಡೆದಿದೆ ಅದು ನಮಗಂತೂ ಗೊತ್ತಿಲ್ಲ. ಹೋದ ಜೀವ ಮತ್ತೆ ವಾಪಸ್ ಬರುವುದಿಲ್ಲ. ಆದರೆ ಸಾವೇ ತನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂದು ಅಂದುಕೊಳ್ಳುವ ಹೆಣ್ಣು ಮಕ್ಕಳು ಒಂದು ಕ್ಷಣ ಯೋಚಿಸುವುದು ಒಳಿತು. ಸಾವಿನಿಂದ ತಮ್ಮ ಎಲ್ಲ ಸಮಸ್ಯೆಗಳು ಮುಗಿಯುತ್ತವಾ? ತಮ್ಮನ್ನು ಇಷ್ಟು ವರ್ಷ ಸಾಕಿ ಸಲಹಿ ಬೆಳೆಸಿ ಅಷ್ಟು ಸಂಭ್ರಮದಿಂದ ಮದುವೆ ಮಾಡಿ ಕಳುಹಿಸಿದ ತಮ್ಮ ಪೋಷಕರ ಬಗ್ಗೆ ಯೋಚಿಸುವುದು ಬೇಡವಾ? ಸುಮಿತ್ರಾಳ ಮುಖ ನೋಡಿದವರಿಗೆ ಆಕೆ ಹಾಗೆ ಮಾಡಬಾರದಿತ್ತು ಎಂದು ಅನಿಸದಿರುವುದಿಲ್ಲ. ಇನ್ನು ಆಕೆ ಹಾಗೆ ಮಾಡಲು ಕಾರಣರಾದವರ ಬಗ್ಗೆ ಕೋಪ ಬರದೇ ಇರುವುದಿಲ್ಲ. ಸುಮಿತ್ರಾಳ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕರುಣಿಸಲಿ ಎನ್ನುವುದು ಪ್ರಾರ್ಥನೆ. ಸುಂದರ ಸ್ವಪ್ನಗಳನ್ನು ಸವಿಯಬೇಕಾಗಿದ್ದ ಸುಮಿತ್ರಾಳಂತಹ ಸಹೋದರಿಯರು ಸಂಬಂಧಗಳನ್ನು ಸಡಿಲಿಸಿ ಸಮಾಜದಿಂದ ಸರಿದು ಹೋಗುತ್ತಿದ್ದಾರಲ್ಲ ಎಂದು ಬೇಸರಿಸುತ್ತಾ ಈ ಸಂಚಿಕೆಯನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ. ನಮಸ್ಕಾರ.